ಹೇಳ್ತಾ ಇದ್ದಾರೆ. ನಿಷ್ಠಾವಂತ ದೇವರಿದ್ದಾರೆ, ಇಷ್ಟು ಕೊಟ್ಟೆ ಕೊಡ್ತಾರೆ. ಇಲ್ಲಿವರೆಗೆ ನಡೆದದ. ಇದು ಮಂಜುನಾಥನ ಆಶೀರ್ವಾದದಿಂದ ಇವತ್ತು ನಡೆದ SIT ತನಿಖೆ. ಎಷ್ಟೋ ಜನ ಪಾಪ ಈ ಸೌಜನ್ಯ ಕೇಸಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ರೀ, 1 2 ಅದು. ಅವರೆಲ್ಲರೂ ಇವತ್ತು ಬಾಯಿ ಮುಚ್ಚಿತ್ತು ಈ ಒಂದು ಹಿಂದೆ ಆದಂಥ ಒಂದು ಕೋರ್ಟ್ ನಿರ್ಣಯದಿಂದಾಗೆ. ಅದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಒಂದು ಏನಾದರೂ ಹೇಳಬೇಕು ಮಾಡಬೇಕಂದ್ರೆ ಅದನ್ನೆಲ್ಲ ಬಾಯಿ ಕಟ್ಟಾಕೆ ಮುಚ್ಚುವಂಥ ಪ್ರಯತ್ನ ಭಾಳಷ್ಟು ಮಾಡಿದರು. ಅದು ಈಗ ಹಾಗಾಗಿಲ್ಲ. ಅವೇನು ಒಬ್ಬ ವ್ಯಕ್ತಿ ಬಂದ ಮಂಜುನಾಥರು ಗಳಿಸಿದಂತಲ್ರಿ, ಅಥವಾ ನ್ಯಾಯ ನಿಸರ್ಗ ನ್ಯಾಯದ ಇಲ್ಲ, ಆ ಒಬ್ಬ ಅನಾಮಿ ವ್ಯಕ್ತಿ ಬಂದ ಮತ್ತೆ ರೀಓಪನ್ ಆಗ್ಯಾವೆಲ್ಲರೂ. ಅದಕ್ಕೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಸ್ವತಃ ಹೇಳ್ತಾರೆ ನಾನು ನೋಡಿದ್ದೀನಿ ಅಂತೇಳಿ. ಅವು ಕೆಲವೊಂದು ಕಡೆ ಹೆಣಗಳ ಸಿಕ್ತಿಲ್ಲ, ಇವತ್ತಿನವರೆಗೆ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವ್ರ ಜೊತೆಗೆ ಇನ್ನೂ 3-4 ಜನ ಬಂದಿದ್ದಾರೆ, ನಾವು ತೋರಿಸ್ತೀವಿ ಅಂತ ಅಂದಾಗ ಅದನ್ನು ಚೆಕ್ ಮಾಡಲಿಲ್ಲ ರೀ ಅವರು ಮಾಡಿದ್ರೆ ಹರ್ಷೇಂದ್ರ ಅವ್ರಿಗೆ ಏನು ಪ್ರಾಬ್ಲಮ್ಮು. ಇದಕ್ಕಾಗಿ ಇವತ್ತು SITಗೂ ಸಂಶಯ ಬಂದುಬಿಟ್ಟದ ಹರ್ಷೇಂದ್ರ ಅವ್ರ ಮೇಲೆ, ನಮ್ಮ ಏನಪ್ಪ ವೀರೇಂದ್ರ ಹೆಗ್ಗಡೆ ಅವ್ರ ತಮ್ಮನ ಮೇಲೆ. ನೀವ್ಯಾಗಪ್ಪ ಅಂದು ಎನ್ಕ್ವೈರಿ ಮಾಡೋ ಸಾಧ್ಯತೆಗಳಿದ್ದಾವೆ. ಸಪೋಸ್ ಏನಾದರೂ ಅದು ಎನ್ಕ್ವೈರಿ ನಡೀತು, SIT ನೋಟಿಸ್ ಕೊಟ್ಟರೆ ಹರ್ಷೇಂದ್ರ ಜೈನರವರು ಅದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕಾಗ್ತದೆ. ಅಷ್ಟಲ್ಲ, ಈಗಾಗಲೇ ಈಗೇನು ಈ ಒಂದು ಅನಾಮಿಕರಿದ್ದಾರಲ್ಲ, ಅಥವಾ ಈಗಾಗಲೇ ಓಪನ್ನಾಗಿ ಬಂದವರು ಇದ್ದಾರೆ, ಅವ್ರ ಮೇಲೆ ಆರೋಪ ಮಾಡಿಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಎನ್ಕ್ವೈರಿ ಆಗೋ ಸಾಧ್ಯತೆಯೂ ಅದು. ಅದ್ರ ಜೊತೆಗೆ ಸೌಜನ್ಯ ಕೇಸಿನ ಎನ್ಕ್ವೈರಿ ಸಹಿತ ಆಗು ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಯಾಕೆ 1 2 ಆಗಿದ್ರೆ ಏನೋ ಮುಚ್ಚಿ ಹೋಗ್ತಿತ್ತೋ ಏನೋ, ಇದು 100 ಆಗಿದ್ದಾವೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇಡೀ ಅಲ್ಲಿಯ ಧರ್ಮಸ್ಥಳದ ಜನಸಾಮಾನ್ಯರು, ಕೂಲಿಕಾರರು, ದುಡಿಯುವವರು ಮಾತಾಡ್ತಾ ಇದ್ದಾರೆ. ಇಲ್ಲೇನು ನಕ್ಸಲೈಟರ್ ಅದಾರ, ಮತ್ತೇನು